ಆಗುತ್ತೆ ಇದನ್ನು ನೋಡಿದಾಗ. ಅಂದರೆ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ಗೆ ಭಾರತದಲ್ಲಿ ಅವಕಾಶ ಇದೆ ಅಂತ ತೋರಿಸಿದಂಥ ಪಕ್ಷ ಅದು. ಬಟ್ ಮಾಡಿದ್ದು ಏನು ಆಲ್ಟರ್ನೇಟಿವ್ ಪಾಲಿಟಿಕ್ಸು? ಭ್ರಷ್ಟಾಚಾರ ವಿರೋಧಿ ಹೋರಾಟ. ನೆನ್ಪಿಟ್ಕೊಳ್ಳಿ, ಪಕ್ಷ ಶುರುವಾಗಿದ್ದೇನು ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ. ಅರವಿಂದ್ ಕೇಜ್ರಿವಾಲ್ ಹೋದಲ್ಲಿ ಬಂದಲ್ಲಿ ಹಿಂದೆ ನೋಡಂಗಿಲ್ಲ, ಮುಂದೆ ನೋಡಂಗಿಲ್ಲ, ಅವರು ಭ್ರಷ್ಟರು ಇವರು ಭ್ರಷ್ಟರು, ಅಂಥ ಪೊಲಿಟಿಕಲ್ ಪಾರ್ಟಿಲಿ ಅಷ್ಟು ಭ್ರಷ್ಟರಿದ್ದಾರೆ ಇಷ್ಟು ಭ್ರಷ್ಟರಿದ್ದಾರೆ ಅಂತ ಮಾತಾಡ್ಕೊಂಡು ಓಡಾಡ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಏಕಾಏಕಿ ದಿಲ್ಲಿ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಬಂದು ಕೂತ್ಕೊಂಡು ಭ್ರಷ್ಟ ರಾಜಕಾರಣಿಗಳ ಪಟ್ಟಿ ಹೇಳ್ತೀನಿ ನೋಡಿ ಅಂತ ಹೇಳಕ್ಕೆ ಶುರು ಮಾಡಿಬಿಟ್ರು. ಸೋನಿಯಾ ಗಾಂಧಿ, ಶರದ್ ಪವಾರ್, SM ಕೃಷ್ಣ, ವೀರಪ್ಪ ಮೊಯ್ಲಿ ಇವರೆಲ್ಲರೂ ಭ್ರಷ್ಟ ರಾಜಕಾರಣಿಗಳು, ನಿತಿನ್ ಗಡ್ಕರಿ ಎಲ್ಲ ಪಕ್ಷದಲ್ಲೂ ಭ್ರಷ್ಟ ರಾಜಕಾರಣಿಗಳಿದ್ದಾರೆ ಅಂದ್ಬಿಟ್ಟು. ಓಕೆ, ಒಂದು ಮಾರಲ್ ಅಪ್ರೈಟ್ ಇರುತ್ತಪ್ಪ. IRS ಹುದ್ದೆಯನ್ನು ಬಿಟ್ಟು ಮ್ಯಾಗ್ಸೆಸ್ಸೆ ಪ್ರಶಸ್ತಿ ಪಡೆಯುವಂಥ ಚಳುವಳಿಯನ್ನು ಮಾಡಿ ಅಧಿಕಾರಕ್ಕೆ ಬಂದಂಥವ್ರಿಗೆ ಒಂದು ಮಾರಲ್ ರೈಟ್ ಮೇಲೆ ಏನೋ ಮಾತಾಡಿದ್ರು ಅನ್ಕೊಳ್ಳೋಣ. ಏಕಾಏಕಿ ಯಾರ್ಯಾರನ್ನ ಭ್ರಷ್ಟರು ಅಂದಿದ್ರಲ್ಲ ಅವ್ರ ಜೊತೆ ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕಾ ವೇದಿಕೆಯ ಮೇಲೆ? ನಾವೆಲ್ಲರೂ ಈಗ ಒಂದು ಮೈತ್ರಿ ಅಂದರು ಅರವಿಂದ್ ಕೇಜ್ರಿವಾಲು. ಅರೆ ಹಿಂಗೆ ಯಾಕ್ರಿ ಅಂದರೆ, ಇಲ್ಲ, ಫಸ್ಟ್ ಎನಿಮಿ ಯಾವುದು ಅನ್ನೋದು ನೋಡಬೇಕು. ಫಸ್ಟ್ ಎನಿಮಿ ಯಾವುದು? ಸರ್ವಾಧಿಕಾರಿಯಾಗಿರುವ ಮೋದಿ. ಸರ್ವಾಧಿಕಾರದ ವಿರುದ್ಧ ಹೋರಾಡೋದಕ್ಕೆ ಭ್ರಷ್ಟಾಚಾರಿಗಳ ಜೊತೆ ಕೈ ಜೋಡಿಸೋದು ಓಕೆ ಅನ್ನೋ ಥರ ಮಾತಾಡ್ಬಿಟ್ರು. ಭ್ರಷ್ಟಾಚಾರಿಗಳ ಜೊತೆ ಕೈ ಜೋಡಿಸೋದು ಓಕೆ, ಸರ್ವಾಧಿಕಾರದ ವಿರುದ್ಧ ಹೋರಾಡಬೇಕಾಗಿದೆ ಅಂತ. ಅರೆ ಇಸ್ಕಿ, ನೀವು ನಿಮ್ಮ ಚಳುವಳಿ ಇದ್ದದ್ದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ನಾಟ್ ಇಂಡಿಯಾ ಅಗೇನ್ಸ್ಟ್ ಡಿಕ್ಟೇಟರ್ಶಿಪ್. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಚಳುವಳಿ ಹುಟ್ಟಾಕಿ ಕರಪ್ಷನ್ನನ್ನು ಸ್ವಲ್ಪ ದಿವಸ ತಡ್ಕೊಳ್ಳೋಣ, ನಾವು ಡಿಕ್ಟೇಟರ್ಶಿಪ್ ವಿರುದ್ಧ ಹೋರಾಡೋಣ ಅಂದು. ಆಯ್ತಪ್ಪ, ಡಿಕ್ಟೇಟರ್ಶಿಪ್ ವಿರುದ್ಧವೂ ಹೋರಾಡೋದಾದರೆ ಯಾರು ಹೋರಾಡಬೇಕು? ಡೆಮೊಕ್ರೆಟಿಕ್ ಪೀಪಲ್ ಹೋರಾಡಬೇಕು. ಜನಾಭಿಪ್ರಾಯಕ್ಕೆ, ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವಂಥವ್ರು ಹೋರಾಡಬೇಕು. ಅರವಿಂದ್ ಕೇಜ್ರಿವಾಲ್ ತಮ್ಮ ಪಕ್ಷದಲ್ಲಿ ಏನು ಮಾಡ್ಕೊಂಡ್ರು? ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಮೂಲಕ ಆಮ್ ಆದ್ಮಿ ಪಕ್ಷಕ್ಕೆ ಬಂದಂಥ ಎಷ್ಟು ಜನ ಇವತ್ತು ಇವ್ರ ಜೊತೆಗಿದ್ದಾರೆ? ಭೂಷಣ್ ಬ್ರದರ್ಸ್ ಹೋದರು, ಕುಮಾರ್ ವಿಶ್ವಾಸ್, ಇವರೆಲ್ಲ ತಮ್ಮ ತಮ್ಮ ವೃತ್ತಿಗಳನ್ನು, ಉದ್ಯೋಗಗಳನ್ನು, ಬಿಸ್ನೆಸ್ಗಳನ್ನು ಬಿಟ್ಟು ಬಂದಿದ್ದಂಥವ್ರು ದೇಶ ಉದ್ಧಾರ ಮಾಡೋಣ ಅಂತ. ಕುಮಾರ್ ವಿಶ್ವಾಸ್ ಒಂದು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ ನಾನು, ಯಾಕೆ ಅವ್ರಿಗೂ ಅರವಿಂದ್ ಕೇಜ್ರಿವಾಲ್ಗೂ ಕಿತ್ತು ಹೋಯಿತು ಅಂತ. ಹಿ ವಾಸ್ ಎಕ್ಸ್ಪ್ಲೇನಿಂಗ್, ಈ ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ, ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ, ಅದರ ವಿರುದ್ಧ ಒಂದು ಹೇಳಿಕೆಯನ್ನು ರೆಡಿ ಮಾಡಿದ್ರಂತೆ ಆಮ್ ಆದ್ಮಿ ಪಕ್ಷದಿಂದ. ಇದೆಲ್ಲ ಸುಳ್ಳೆ, ಇದು ಹಿಂಗಾಗಿಲ್ಲ, ಪ್ರೂಫ್ ಕೊಡಬೇಕು ಭಾರತ ಅಂತ. ಭಾರತ ಸರ್ಕಾರ ಪ್ರೂಫ್ ಕೊಡಲಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅನ್ನೋದು ಪ್ರೂಫ್ ಕೊಡಲಿ ಅಂತ. ಆ ಹೇಳಿಕೆಯನ್ನು ಕೊಟ್ಟು ಕುಮಾರ್ ವಿಶ್ವಾಸಿಗೆ ಹೇಳ್ತಾರೆ, ನೀವು ಹೋಗಿ ಪ್ರೆಸ್ ಮುಂದೆ ಇದನ್ನು ಮಾತಾಡು ಅಂತ. ಕುಮಾರ್ ವಿಶ್ವಾಸಕ್ಕೆ ಅದು ನೋಡಿ ಗಾಬರಿ ಆಗ್ಬಿಡ್ತಂತೆ. ನೋ 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 ತಪ್ಪಾಗತ್ತಿದು. ನಮ್ಮ ದೇಶದ ಸೈನ್ಯವನ್ನು ನಾವೇ ಪ್ರಶ್ನಿಸುವುದು ತಪ್ಪಾಗತ್ತೆ. ಏಕವಚನದಲ್ಲಿ ಮಾತಾಡ್ಕೊತಾ ಇದ್ದವ್ರು, ಅರವಿಂದ ಬೇಡ ಇದು ಅಂತ ಹೇಳ್ತಾರೆ. ಕೇಳಲಿಲ್ಲಂತೆ ಅರವಿಂದ್ ಕೇಜ್ರಿವಾಲ್. ಕುಮಾರ್ ವಿಶ್ವಾಸ್ ಹೇಳ್ತಾರೆ, ನೋಡು, ಇದನ್ನು ತಮ್ಮ ಅಡ್ವಾಂಟೇಜಿಗೆ ಪಾಕಿಸ್ತಾನದವ್ರು ಎತ್ಕೋತಾರಂದ್ರೆ, ಪಾಕಿಸ್ತಾನದಲ್ಲಿ ಯಾರು ಕೇಳ್ತಾರೆ ಅದನ್ನು? ನೀ ಹೇಳಿಕೆ ಕೊಡು, BJP ಅವ್ರದ್ದು ಹೇಳಿಕೆ ಕೊಡಬೇಕಾಗಿದೆ, ನೀನು ಕೊಡು ಅಂತ ಕೂಡಿಸ್ಕೊಂಡು ಹೇಳ್ತಾರೆ. ದಿಸ್ ಈಸ್ ನಾಟ್ ಜಸ್ಟ್ ಅಗೇನ್ಸ್ಟ್ ಮೋದಿ. ಯಾವುದೋ ತಾಯಿ ತನ್ನ ಮಗನನ್ನು ಸೈನ್ಯಕ್ಕೆ ಕಳಿಸಿರ್ತಾಳಲ್ಲ, ಆ ತಾಯಿಯ ಮನಸ್ಸಿನ ಮೇಲೆ ಈ ಹೇಳಿಕೆಯ ಪ್ರಭಾವ ಏನಾಗಬಹುದು ಅನ್ನೋದನ್ನಾದರೂ ಯೋಚನೆ ಮಾಡಿ ಪ್ಲೀಸ್ ಅಂತಾರೆ. ಅಷ್ಟಾದ ಮೇಲೆ ಇಬ್ಬರದು ಮನಸ್ಸು ಮುರಿದು ಹೋಗಿತ್ತಂತೆ. ಕುಮಾರ್ ವಿಶ್ವಾಸ್, ಇಲ್ಲ ನಾನು ಆ ಹೇಳಿಕೆಯನ್ನು ಕೊಡೋದಿಲ್ಲ ಅಂತ. ಆ ಹೇಳಿಕೆ ಮತ್ತು ಅರವಿಂದ್ ಕೇಜ್ರಿವಾಲ್ ಕೊಟ್ಟರು, ಎಲ್ಲ ಆಯ್ತದು. ಈ ರೀತಿಯಾಗಿ ಜೊತೆಗಿದ್ದ ಸ್ನೇಹಿತರೇ ದೂರ ಹೋದರು. ಯಾವ್ಯಾವ ರಾಜಕಾರಣಿಗಳನ್ನು ಇವರು ಭ್ರಷ್ಟರು ಅಂತ ಪಟ್ಟಿ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್, ಅವ್ರ ಜೊತೆ ವೇದಿಕೆ ಮೇಲೆ ಕೈ ಹಿಡ್ಕೊಂಡು ನಿಂತ್ಕೊಂಡು, ಬನ್ನಿ ಎಲ್ಲರೂ ಸೇರಿ BJPನ ಸೋಲ್ಸೋಣ, ಬನ್ನಿ ಎಲ್ಲರೂ ಸೇರಿ ಮೋದಿನ ಸೋಲ್ಸೋಣ ಅಂತ ಓಡಾಡ್ತಿದ್ರು. ಪೀಕ್ ಅಂತ ಎಲ್ಲಿ ಅನಿಸಿದ್ದಂದರೆ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಮೂಲಕ ರಾಜಕೀಯ ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬಂದ ಅರವಿಂದ್ ಕೇಜ್ರಿವಾಲ್ರ ವಿರುದ್ಧ ಕರಪ್ಷನ್ನಿನ ಆರೋಪಗಳು ಬಂದಾಗ, ಲಿಕ್ಕರ್ ಗೇಟ್ನ ಆರೋಪಗಳು ಬಂದಾಗ, ದೆಹಲಿಯಲ್ಲಿ ಮದ್ಯ ನೀತಿನೇ ಬದಲಾವಣೆ ಮಾಡಿಟ್ಟುಬಿಟ್ರು. ಅದರ ವಿವರಗಳಿಗೆ ಹೋಗೋದಿಲ್ಲ ನಾನು. ವಾಟ್ ಈಸ್ ಮದ್ಯ ನೀತಿ ಅಂದರೆ ಏನು, ಅದು ಯಾಕೆ ಬದಲಾವಣೆ ಆಯಿತು, ಇತ್ಯಾದಿ.
ಬೆಳಗಿನ ಜಾವ 3 ಗಂಟೆ ತನಕ ಲಿಕ್ಕರ್ ಶಾಪ್ ಓಪನ್ ಇಡಬಹುದು ಅಂತ ಮಾಡಿದ್ರು. ಎಲ್ಲ ಜನರಿಗೆ ಗೊತ್ತು ಗೋವಾದಲ್ಲಿ ಲಿಕ್ಕರ್ ಚೀಪು, ಯಾಕಂದರೆ ಟ್ಯಾಕ್ಸ್ ಕಡಿಮೆ ಅಂತ. ಗೋವಾಗಿಂತ ದಿಲ್ಲಿ ಲಿಕ್ಕರ್ನ ಕಡಿಮೆ ಮಾಡಿಟ್ರು. ಮದ್ಯದ ಬೆಲೆ ದಿಲ್ಲಿಲಿ ಕಡಿಮೆ, 3 ಗಂಟೆ ತನಕ ಮಾರಿ. ತಮ್ಮ ಜೀವನವನ್ನು ಮದ್ಯಪಾನ ವಿರೋಧಿ ಹೋರಾಟಕ್ಕೆ ಮುಡಿಪಾಗಿಟ್ಟ ಅಣ್ಣಾ ಹಜಾರೆ ಅವ್ರನ್ನ ಕರ್ಕೊಂಡು ಬಂದು ಅವರ ಮೂಲಕ ಚಳುವಳಿಯನ್ನು ಕಟ್ಟಿ ಅಧಿಕಾರಕ್ಕೆ ಬಂದವರು ಬೆಳಗಿನ 3 ಗಂಟೆ ತನಕ ಮದ್ಯ ಮಾರ್ತೀವಿ ನಾವು, ಗೋವಾಗಿಂತ ಕಡಿಮೆ ರೇಟ್ನಲ್ಲಿ ನಾವು ಲಿಕ್ಕರ್ ಮಾರ್ತೀವಿ. ಆ ಸಂದರ್ಭದಲ್ಲಿ ಯಾರೋ ಒಬ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಹೋಮ್ ಡೆಲಿವರಿ ಕೊಡ್ತೀವಿ ಅಂತ ಹೊರಟ್ರಿ ಇವರು. ಲಿಕ್ಕರ್ನ ಹೋಮ್ ಡೆಲಿವರಿ, ನೀವು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಊಟ ಬುಕ್ ಮಾಡ್ಕೊಳ್ಳೋಂಗೆ, ತಿಂಡಿ ಬುಕ್ ಮಾಡ್ಕೊಳ್ಳೋಂಗೆ, ಚಾ ಕಾಫಿ ತರಿಸ್ಕೊಳ್ಳೋಂಗೆ, ವಿಸ್ಕಿನೂ ತರಿಸ್ಕೊಳ್ಳಿ ಅಂತ ಆ ಲೆವೆಲಿಗೆ ಹೋಗ್ಬಿಟ್ರು. ನನಗೆ ಯಾರೊಬ್ಬರು ಒಂದು ಸಲ ಲೆಕ್ಕ ತೋರಿಸಿದ್ರು ಅದನ್ನು. ಬೆಂಗಳೂರಿನಿಂದ ದಿಲ್ಲಿಗೆ ಫ್ಲೈಟ್ ಟಿಕೆಟ್ ಮಾಡಿ ವಿಮಾನದಲ್ಲಿ ಹೋಗಿ ಲಿಕ್ಕರ್ ಖರೀದಿ ಮಾಡಿಕೊಂಡು ಬಂದರೂ ಕೂಡ ಬೆಂಗಳೂರಿಗಿಂತ ಟೋಟಲ್ ಕಾಸ್ಟ್ ಚೀಪ್ ಆಗುತ್ತೆ ನೋಡಿ ಅಂತ, ಅಷ್ಟು ಕಡಿಮೆ ರೇಟಿಗೆ ದಿಲ್ಲಿ ಲಿಕ್ಕರ್ ಮಾರ್ತಿದ್ದಾರೆ ಅಂತ. ಹಾಗೆ ಮಾಡುವ ಮೂಲಕ ಮದ್ಯ ಮಾರಾಟದ ಲಾಬಿಯಿಂದ ದುಡ್ಡು ತಗೊಂಡು ಆ ದುಡ್ಡನ್ನು ಗೋವಾದ ಚುನಾವಣೆಗೆ ಬಳಸಿದ ಆರೋಪ ಅರವಿಂದ್ ಕೇಜ್ರಿವಾಲ್ರ ಮೇಲೆ ಬಂತು. ಅಂತಿಮವಾಗಿ ಆರೋಪ ಸಾಬೀತಾಯ್ತಾ, ಆಗಲಿಲ್ವಾ, ಇಟ್ ಇಸ್ ಆನ್ ಗೋಯಿಂಗ್ ಕೇಸ್. ಬಟ್ ಅಂಥದ್ದೊಂದು ಆರೋಪ ಅರವಿಂದ್ ಕೇಜ್ರಿವಾಲ್ರ ಮೇಲೆ ಬರೋದಿದೆಯಲ್ಲ, ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದ ಬಂದವರ ಮೇಲೆ, ಅದು ಇಡೀ ಆ ಒಂದು ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ಮೇಲೆ ನಂಬಿಕೆ ಇಟ್ಕೊಂಡಂಥವ್ರನ್ನ ಭ್ರಮನಿರಸನ ಮಾಡಿಬಿಡುತ್ತೆ. ಭ್ರಮನಿರಸನ ಅದು, ನಾವೇನೋ ಅಂದ್ಕೊಂಡಿದ್ವಿ. ಈಗ BJP ಹಿಂದೂ ಮುಸ್ಲಿಂ ಕಮ್ಯುನಲ್ ಅದು ಇದು ಆ ಚರ್ಚೆಗಳಲ್ಲಿರುತ್ತೆ. ಕಾಂಗ್ರೆಸ್ಸು ಜಾತ್ಯತೀತ, ಬಟ್ ಒಳಗಿನ ಜಾತಿಗೆ ಹೋಗ್ತಾರೆ ಅವರು. ಅಹಿಂದ ವರ್ಗ, ಅಹಿಂದ ಎಷ್ಟಿದ್ದಾರೆ, OBC ಎಷ್ಟಿದ್ದಾರೆ, ಆ ಲೆಕ್ಕಾಚಾರದಲ್ಲಿ ಅವರು ಇರ್ತಾರೆ. ಇದು ಎರಡೂ ಅಲ್ಲದೇ ಇರುವಂಥ ಒಂದು ಜನಸಮೂಹ ಇರುತ್ತಲ್ಲ, ಅದು ಎರಡನ್ನೂ ಇಷ್ಟಪಡದೇ ಇರುವಂಥ ಒಂದು ಜನಸಮೂಹ ಇರುತ್ತಲ್ಲ, ವಿದ್ಯಾವಂತ ಜನಸಮೂಹ, ಅವರು ಬೇರೆ ಬೇರೆ ದೇಶದ ಮುಂದುವರೆದ ದೇಶಗಳ ರಾಜಕಾರಣವನ್ನು ನೋಡ್ತಾ ಇರ್ತಾರೆ. ಅರೆ ಏನ್ರಿ, ಆ ದೇಶದಲ್ಲಿ ರಾಜಕಾರಣಿಗಳು ಸೈಕಲ್ ಹತ್ಕೊಂಡು ಸಂಸತ್ತಿಗೆ ಬರ್ತಾರೆ, ಮೆಟ್ರೋದಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ, ನಮ್ಮ ದೇಶದಲ್ಲಿ ಯಾಕೆ ಇಂಥ ಕಾನ್ವಾಯ್ಗಳಿರಬೇಕು, ಆ ದೇಶದಲ್ಲಿ ಸಂಬಳ ತಗೊಂಡು ಆ ಸಂಬಳ ಕಟ್ಟೆ ಕೆಲಸ ಮಾಡ್ತಿರ್ತಾರೆ, ಅಧಿಕಾರದಿಂದ ಕೆಳಗಿಳಿದ ನಂತರ ಜನಸಾಮಾನ್ಯನಾಗಿ ಇನ್ನೆಲ್ಲ ನೌಕರಿ ಮಾಡ್ಕೊಂಡಿರ್ತಾರೆ, ನಮ್ಮ ದೇಶದಲ್ಲಿ ಯಾಕೆ ರಾಜಕಾರಣಿಗಳು ಹಂಗಿರೋದಕ್ಕಾಗೋದಿಲ್ಲ ಅನ್ನುವ ಥಾಟ್ ಪ್ರೊಸೆಸ್ನ ಜನ ಇರ್ತಾರಲ್ಲ, ಅಂಥ ಜನರಿಗೆ ಎಮರ್ಜೆನ್ಸ್ ಆಫ್ ಆಮ್ ಆದ್ಮಿ ಪಾರ್ಟಿ, ಎಮರ್ಜೆನ್ಸ್ ಆಫ್ ಅರವಿಂದ್ ಕೇಜ್ರಿವಾಲ್ ಒಂದು ದೊಡ್ಡ ಹೋಪ್ ಕಂಡಂಗೆ ಕಂಡುಬಿಟ್ಟಿತ್ತು, ದೊಡ್ಡ ಭರವಸೆ ಕಂಡಂಗೆ ಆಗ್ಬಿಟ್ಟಿತ್ತು. ಯಾವಾಗ ಅರವಿಂದ್ ಕೇಜ್ರಿವಾಲ್ ಇವ್ರು 10ರಲ್ಲಿ 11 ರಾಜಕಾರಣಿ, ಆಮ್ ಆದ್ಮಿ ಪಕ್ಷಕ್ಕೂ ಬೇರೆ ಪಕ್ಷಗಳಿಗೆ ಏನೇನೂ ವ್ಯತ್ಯಾಸ ಇಲ್ಲ ಅಂತ ಆಗ್ಬಿಡ್ತೋ, ಜನ ಭ್ರಮನಿರಸನ ಆಗ್ಬಿಟ್ರು. ನನಗೆ ಇವತ್ತು ಈ ರಿಸಲ್ಟ್ ಯಾಕೆ ಬೇಜಾರು ಮಾಡ್ತಿದೆ ಅಂದರೆ, ಈ ದೇಶದಲ್ಲಿ ಇನ್ಯಾರಾದರೂ ಬಂದು ಬನ್ನಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಣ ಅಂದರೆ ಜನ ನಂಬೋದೇ ಇಲ್ಲ, ಇನ್ನು ಮುಂದೆ ನಂಬೋದಿಲ್ಲ ಜನ. ನೋಡಿಲ್ವಾ ಅರವಿಂದ್ ಕೇಜ್ರಿವಾಲ್ರನ್ನ ಅಂತಾರೆ. ಅವರು ಅಂದರೆ ಆಡಿದ ಮಾತಿಗೂ ಮಾಡಿದ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧನಾರು ಬೇಡವೆ? ಯಾರ್ಯಾರನ್ನ ಭ್ರಷ್ಟರು ಅಂದರು ಅವ್ರ ಜೊತೆಗೆ ಹೋಗಿ ನಿಂತ್ಕೊಂಡ್ರು. ಈ ರಾಜಕಾರಣಿಗಳಿಗೆ ಅಷ್ಟು ದೊಡ್ಡ ಕಾರ್ ಹಾಕಬೇಕು, ಅಷ್ಟು ದೊಡ್ಡ ಮನೆ ಹಾಕಬೇಕು, ಇಷ್ಟೆಲ್ಲ ಸೆಕ್ಯೂರಿಟಿ ಹಾಕಬೇಕು ಅಂತ ಮಾತಾಡಿದ್ರು. ಅಂತಿಮವಾಗಿ ತಾವು ಮಾಡಿದ್ದು ಅದನ್ನೇ. ಶೀಶ್ ಮಹಲ್ ಜೋರು ಚರ್ಚೆ ಆಯ್ತಲ್ಲ ದಿಲ್ಲಿಯಲ್ಲಿ, ಅವರ ಅಧಿಕೃತ ಮುಖ್ಯಮಂತ್ರಿ ನಿವಾಸ. ಆಮ್ ಆದ್ಮಿ ಪಾರ್ಟಿ ಅವರೇ ಆಯ್ತಪ್ಪ ಅದರ ರಿನೋವೇಷನ್ ಮಾಡ್ತಾರೆ. ಎಷ್ಟು ಖರ್ಚು ಮಾಡಿದ್ರಿ ಅದರ ರಿನೋವೇಷನ್ಗೆ ಅಂದರೆ 33 ಕೋಟಿ. 33 ಕೋಟಿ. BJP ಅವರು ಇನ್ನೊಂದು ಲೆಕ್ಕ ಕೊಡ್ತಾರೆ 86 ಕೋಟಿ ಆಗಿದೆ ಅಂತ. ಬಿಡಿ, ನಾನು ಆ ಸಂಖ್ಯೆಗಳಿಗೆ ಹೋಗೋದಿಲ್ಲ. ಇಡೀ ದೇಶ ಕೊರೋನಾದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾಗ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದ ರಿನೋವೇಷನ್ ಆಗ್ತಾ ಇತ್ತು. ಅದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇಡೀ ಭಾರತ ತುಂಬ ಯಾವ್ಯಾವ ಮುಖ್ಯಮಂತ್ರಿಗಳ ಮನೆಗಳು ಹೆಂಗಿದಾವೆ ಚೆಕ್ ಮಾಡ್ಕೊಂಡು ಬನ್ನಿ ಅಂತಾರೆ ಅವರು. ಬೇರೆ ಮುಖ್ಯಮಂತ್ರಿಗಳ ಮನೆಗಳು ಎಷ್ಟು ಐಷಾರಾಮಿ ಇದಾವೆ ಚೆಕ್ ಮಾಡ್ಕೊಂಡು ಬನ್ನಿ ಅಂತ. ಅರೆ ಇಸ್ಕಿ ಬೇರೆ ಮುಖ್ಯಮಂತ್ರಿಗಳು ಯಾರೂ ಪ್ರಶ್ನೆ ಮಾಡಿರಲಿಲ್ಲ, ಮುಖ್ಯಮಂತ್ರಿಗಳಿಗೆ ಯಾಕೆ ಅಷ್ಟು ದೊಡ್ಡ ಮನೆ ಇರಬೇಕು, ಅವ್ರು ಯಾಕೆ ಅಷ್ಟು ದೊಡ್ಡ ಕಾರ್ನಲ್ಲಿ ಓಡಾಡಬೇಕು, ನಾನು ಮುಖ್ಯಮಂತ್ರಿ ಆದರೆ ವ್ಯಾಗನಾರಲ್ಲಿ ಓಡಾಡ್ತೀನಿ ಅಂತ ಯಾವ ರಾಜಕಾರಣಿನೂ ಹೇಳಿ ಮುಖ್ಯಮಂತ್ರಿ ಆಗಿರಲಿಲ್ಲ. ಹೇಳಿ ಮುಖ್ಯಮಂತ್ರಿ ಆದಂಥವ್ರು ನೀವು. ನಿಮ್ಮಿಂದ ಜನ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಈಗ ಯಮುನಾ ನದಿ ನೀರಿನ ಬಗ್ಗೆನೇ ಮಾತಾಡಿದ್ದು ನೋಡಿ. ಪ್ರೆಸ್ ಮೀಟ್ನಲ್ಲಿ ಬಾಟಲ್ ಎಲ್ಲ ಇಟ್ಕೊಂಡು ಈ ಬಾಟಲ್ ನೀರನ್ನು ಕುಡಿದು ತೋರಿಸಿ ಅಮಿತ್ ಶಾ ಅವರೇ, ಕುಡಿದು ತೋರಿಸಿ ಇದನ್ನು ರಾಹುಲ್ ಗಾಂಧಿ ಅವರೇ, ನಾನು ಅವ್ರಿಗೆ ಕಳಿಸ್ತೀನಿ ಇವ್ರಿಗೆ ಕಳಿಸ್ತೀನಿ.
ವಾಟ್ ದ ಪಾಯಿಂಟ್ ಹಿ ವಾಂಟೆಡ್ ಟು ಪ್ರೂವ್? ಯಮುನಾ ನದಿಯ ನೀರು ಕಲುಷಿತವಾಗಿದೆ ಅಂತ. 3 ವರ್ಷದ ಹಿಂದೆ ನ್ಯಾಷನಲ್ ಚಾನಲ್ನ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಯಮುನಾ ನದಿಯನ್ನು ನಾನು ಪೂರ್ತಿಯಾಗಿ ಶುದ್ಧಗೊಳಿಸದೇ ಹೋದರೆ ನನಗೆ ಓಟೆ ಹಾಕಬೇಡಿ ನೀವು ಅಂದವರೇ ಇವರು. ಅಂದರೆ ಈ ಉತ್ತರ ಕರ್ನಾಟಕದ ಕಡೆ ಒಂದು ಮಾತಿದೆ, ಮುಂಗಾಲು ಪುಟಿಗೆ ಬಿದ್ದು ಮಾತಾಡೋದು ಅಂತ. ಹಿಂದೆ ಈ ಮನೇಲಿ ಕೆಲವರು ಅಜ್ಜಿರು ಇರ್ತಾರೆ, ಸಾಮಾನ್ಯವಾಗಿ ಅತ್ತೆ ಸೊಸೆ ಇರೋ ಮನೆಗಳಲ್ಲಿ ಅತ್ತೆಯರು ಒಂದೊಂದು ಸಲ ಹಂಗೆ ಮಾತಾಡ್ತಿರ್ತಾರೆ. ಥಟ್ ಅಂತ ಏನೋ ಮಾತಾಡ್ಬಿಡೋದು. ಆ ಮೂಮೆಂಟಿಗೆ ಕರೆಕ್ಟಪ್ಪ ಅದು. ಆ ಮಾತು ಮುಂದೆ ಎಲ್ಲಿಗೆ ತಾಗುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಎಲ್ಲ ಯೋಚನೆ ಮಾಡೋದಿಲ್ಲ. ಹಂಗೆ ಮಾತಾಡೋದು ಇವರು, ಆ ಮೂಮೆಂಟಿಗೆ ಮಾತಾಡ್ಬಿಡೋದು. ಹಾಗೆಲ್ಲ ಆಗಿ ನನಗೆ ಬೇಜಾರಿರೋದು. ಇನ್ನೊಂದು ಮಾದರಿಯ ರಾಜಕಾರಣ ಮಾಡಬಹುದು ಈ ದೇಶದಲ್ಲಿ ಅಂತ ತೋರಿಸೋದಕ್ಕೆ ಹೊರಟು ಅರವಿಂದ್ ಕೇಜ್ರಿವಾಲ್ ಕೂಡ ಎಲ್ಲರೊಳಗೆ ಒಂದಾಗ್ಬಿಟ್ರಲ್ಲ ಅಂತ, ಎಲ್ಲರೊಳಗೆ ಒಂದಾಗ್ಬಿಟ್ರು. ಈಗ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. आज दिल्ली के चुनाव के नतीजे आए हैं और जनता का जो भी निर्णय है, जनता का जो भी फैसला है, उसे हम पूरी विनम्रता के साथ स्वीकार करते हैं. जनता का निर्णय सर माथे पर. मैं भारतीय जनता पार्टी को इस जीत के लिए बहुत बहुत बधाई देता हूं और मैं उम्मीद करता हूं कि जिस उम्मीद के साथ और जिस आशा के साथ लोगों ने उनको बहुमत दिया है, वो उन सभी उम्मीदों और आशाओं पे पूरा उतरेंगे. हमने पिछले 10 साल में जनता ने जो मौका दिया हमें, उन 10 सालों में हमने बहुत सारे काम किए. अब जो जनता ने हमें निर्णय दिया है, हम न केवल एक कंस्ट्रक्टिव ऑपोजिशन का रोल निभाएंगे, बल्कि हम समाज सेवा, जनता के सुख दुख में काम आना, व्यक्तिगत तौर पे जिसको भी जो ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.